ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಸೊ ಸ್ನೇಹಿತರೆ ನೋಡಿ, NWKRTC ಇಂದ ಮತ್ತೊಂದು ಗುಡ್ ನ್ಯೂಸು. ಏನು ಗುಡ್ ನ್ಯೂಸಪ್ಪ ಅಂತಂದರೆ, ಮತ್ತೆ ಇವಾಗ 23,516 ಜನಕ್ಕೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಲಿಸ್ಟ್ ಬಿಟ್ಟಿದ್ದಾರೆ. ಸೊ ಅಪ್ಲಿಕೇಶನ್ ಸೀರಿಯಲ್ ವೈಸ್ ಬಂದ್ಬಿಟ್ಟು ನೋಡಿ 466,749 ಇಂದ 506031ವರೆಗೂ ಟೋಟಲ್ 23,516 ಜನಕ್ಕೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಿಟ್ಟಿದ್ದಾರೆ. ಓಕೆನಾ, ಇದು ಅನಿಸ್ಮಟ್ಟಿಗೆ ಇದೇ ಲಾಸ್ಟ್ ಲಿಸ್ಟ್ ಆಗಿರ್ಬೋದಾ ಅಂತ ನನಗೊಂದು ಡೌಟ್ ಬರ್ತಾ ಇದೆ. ಯಾಕಂದರೆ ನಮ್ಮ ಸ್ನೇಹಿತರು ಆಲ್ಮೋಸ್ಟ್ ಯಾರ್ಯಾರು ಅಪ್ಲಿಕೇಶನ್ ಲಾಸ್ಟ್ ಡೇಟಲ್ಲಿ ಹಾಕಿರೋರ್ದೆಲ್ಲ ಇವಾಗ ಆಲ್ಮೋಸ್ಟು ಲಿಸ್ಟಲ್ಲಿ ಹೆಸರು ಬಂದಿದೆ, ಅವ್ರದ್ದು ಕರೆಪತ್ರ ಡೌನ್ಲೋಡ್ ಆಗಿದೆ. ಸೊ ನಿಮ್ಮದು ಏನಾದರೂ ಸ್ನೇಹಿತರೆ ಇನ್ನೂ ಈ ಲಿಸ್ಟಲ್ಲಿ ಕೂಡ ನಮ್ದು ಹೆಸರು ಬಂದಿಲ್ಲ ಸರ್, ನಮಗೆ ಇನ್ನೂ ಮೆಸೇಜು ಕೂಡ ಬಂದಿಲ್ಲ ಅನ್ನೋರಿದ್ರೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ ನೋಡೋಣ. ನಾಳೆ ನಾನು CPM ಸರ್ ಹತ್ರ ಮಾತಾಡ್ತೀನಿ, CPM ಸರ್ ಪ್ರಕಾಶ್ ಸರ್ ಹತ್ರ ಮಾತಾಡ್ತೀನಿ. ನಂದು ಕೆಲವೊಂದು ಡೌಟ್ಸ್ಗಳಿದೆ ಕೇಳುವಂಥದ್ದು. ಸರ್, ಡಾಕ್ಯುಮೆಂಟ್ ವೆರಿಫಿಕೇಷನ್ ಲಿಸ್ಟ್ ಇದೆ, ಫೈನಲ್ ಲಿಸ್ಟಾ ಅಥವಾ ಇನ್ನೂ ಒಂದು ಏನಾದರೂ ಲಿಸ್ಟ್ ಇದೆಯಾ ಅಂತ ಕೇಳಬೇಕು. ಯಾಕಂದರೆ ಅವ್ರು ನಮಗೆ ಹೇಳಿರೋ ಪ್ರಕಾರ 58,000ದಿಂದ 60,000 ಜನರವರೆಗೂ ಅಪ್ಲಿಕೇಶನ್ ಹಾಕಿದ್ದಾರೆ ಅಂತ. ಈ ಲೆಕ್ಕ ನೋಡಿದ್ರೆ ಇವಾಗ ಇಲ್ಲಿವರೆಗೂ ಒಂದು 50,000 ಜನರು ಆಯ್ತಾ ಅಂತ ಅನ್ನಿಸ್ತಾ ಇದೆ ನನಗೆ. ಸೊ ಹಾಗಾಗಿ ನನಗೆ ಡೌಟ್ ಇರೋದು ಇದು ಇಲ್ಲಿಗೆ ಫೈನಲ್ ಆಗಿರ್ಬೋದು ಅಂತ. ಸೊ ಬಟ್ ಇನ್ನೂ ನಿಮ್ದು ಯಾರ್ಯಾರ್ದು ಈ ಲಿಸ್ಟಲ್ಲಿ ಹೆಸರು ಬಂದಿಲ್ಲ ಸರ್ ಅನ್ನೋರಿದ್ರೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ಮತ್ತು ಇನ್ನೂ ಏನಾದರೂ ನಿಮ್ದು ಏನಾದರೂ ಡೌಟ್ಸ್ಗಳಿದ್ರೂ ಕೂಡ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ ಸ್ನೇಹಿತರೆ. ನಿಮ್ದು ಏನಾದರೂ ಕ್ವಶನ್ ಇದೆ ಸರ್, ದಯವಿಟ್ಟು ಇದನ್ನು ನೀವು ಪ್ರಕಾಶ್ ಸರ್ ಹತ್ರ ಕೇಳಿ ಅನ್ನೋರು ಏನಾದರೂ ಇದ್ದರೆ ಆ ನಿಮ್ಮ ಕ್ವಶನನ್ನು ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ಅದನ್ನು ನಿಮ್ಮ ಕ್ವಶನ್ನು ಕೂಡ ನಾನು ಬರ್ಕೊಂಡು ಸರ್ ಹತ್ರ ಮಾತಾಡ್ಬೇಕಾದ್ರೆ ಅದ್ರ ಬಗ್ಗೆನೂ ಕೇಳ್ತೀನಿ. ಸ್ನೇಹಿತರೆ, ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸ್ನೇಹಿತರೆ, ಇನ್ನೂ ಯಾರು ನೀವು ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ವಾಟ್ಸಪ್ ಗ್ರೂಪ್ಗೂ ಕೂಡ ಜಾಯ್ನ್ ಆಗಿ. ಅದ್ರ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಮತ್ತು ನಮ್ಮ ಫೇಸ್ಬುಕ್ ಪೇಜ್ ಲಿಂಕು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಮತ್ತು ಇನ್ನೊಂದೇನಪ್ಪ ಅಂದರೆ, ಈ PDF ನೀವು ಇನ್ನೂ ಡೌನ್ಲೋಡ್ ಮಾಡ್ಕೊಂಡಿಲ್ಲ, ನಿಮಗೆ ಸಿಕ್ಕಿಲ್ಲ ಅಂದರೆ ಸೊ ಆ PDF ಲಿಂಕು ಕೂಡ ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನೀವು ಡೈರೆಕ್ಟಾಗಿ ನಿಮ್ಮ ಮೊಬೈಲಲ್ಲೇ ಡೌನ್ಲೋಡ್ ಮಾಡ್ಕೋಬೋದು. ಮತ್ತು ನಾನು ನಾಳೆ ಸರ್ ಹತ್ರ ಮಾತಾಡಿ ಇನ್ನೂ ಕೆಲವೊಂದು ಮಾಹಿತಿಗಳು ತೊಗೊಂಡು ಮತ್ತೆ ಕಂಪ್ಲೀಟಾಗಿ ವಿಡಿಯೋ ಮಾಡ್ತೀನಿ. ಯಾಕಂದರೆ ಇವಾಗ ನಾನು ಆಲ್ಮೋಸ್ಟ್ ನೋಡಿ ರೀಚ್ ಆಗೋಷ್ಟಲ್ಲೇ ನಾನು ವೈನಾಡ್ ರೀಚ್ ಆಗೋಷ್ಟಲ್ಲೇ ಹೆಚ್ಚು ಕಮ್ಮಿ 11:30 ಆಗಿದೆ. ಲೇಟ್ ನೈಟ್ ಆಗೋಯ್ತು. ಬಟ್ ಆದರೂ ನಿಮಗೆ ಮಾಹಿತಿ ಕೊಡೋಣ ಅಂತ ನಾನು ವಿಡಿಯೋ ಮಾಡಿ ತಿಳಿಸ್ತಾ ಇದ್ದೀನಿ. ನನಗೆ ಹೆಚ್ಚು ಕಮ್ಮಿ ಮಧ್ಯಾಹ್ನನೇ ಆಲ್ಮೋಸ್ಟ್ ಗ್ರೂಪಲ್ಲಿರೋರಿಗೆಲ್ಲ ಗೊತ್ತಾಗಿದೆ. ಬಟ್ ಗ್ರೂಪಲ್ಲಿರೋದು ಬರೀ 355 ಜನ ಏನೋ ಇದ್ದಾರೆ, 370 ಜನ ಏನೋ ಇದ್ದಾರೆ. ಬಟ್ ಅದು ಬಿಟ್ಟು ಹೊರಗಡೆ ಪಾಪ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಸೊ ಅವ್ರಿಗೂ ತಿಳಿಲಿ ಅಂತ ಆದಷ್ಟು ಇಷ್ಟು ಮಿಡ್ ನೈಟ್ ಆಗಿದ್ರು ಕೂಡ ನಾನು ವಿಡಿಯೋ ಮಾಡಿ ತಿಳಿಸ್ತಾ ಇದ್ದೀನಿ. ಸೊ ನೋಡಿ ಸ್ನೇಹಿತರೆ, ನಿಮ್ದೇನೋ ಡೌಟ್ಸ್ ಇದ್ದರೆ ಬೇಗ ಕಮೆಂಟ್ಸಲ್ಲಿ ಹಾಕಿ ತಿಳಿಸಿ. ನಾನು ನಾಳೆ ಆಲ್ಮೋಸ್ಟು ಮಧ್ಯಾಹ್ನ ಒಂದು 12-1 ಗಂಟೆ ಅಷ್ಟೊತ್ತಿಗೆ ಸರ್ ಹತ್ರ ಮಾತಾಡೋಣ ಅಂದ್ಕೊಂಡಿದ್ದೀನಿ. ಯಾಕಂದ್ರೆ ನಾಳೆ ಸಂಡೇ ಇದೆ, ಅವರು ಫ್ರೀಯಾಗಿರ್ತಾರೆ. ಸೊ ಮನೆಯಾಗ ಫ್ರೀಯಾಗಿದ್ದಾಗ ಸ್ವಲ್ಪ ನೀಟಾಗಿ ನಮಗೂ ಮಾಹಿತಿ ಕೊಡ್ತಾರೆ ಅಂತ ಅನಿಸುತ್ತೆ. ಅವರು ತುಂಬ ಒಳ್ಳೆಯವರು, NWKRTC ಪ್ರಕಾಶ್ ಅವರು. ಸೊ ಅಂಥವ್ರು ಸಿಕ್ಕಿರೋದು ನಮಗೂ ತುಂಬ ಖುಷಿ ಆಗ್ತದೆ. ಯಾಕಂದರೆ ಯಾವುದೇ ಮಾಹಿತಿ ಕೇಳಿದ್ರು ಎಲ್ಲನೂ ನೀಟಾಗಿ ಹೇಳ್ತಾರೆ, ಏನು ತೊಂದರೆ ಇಲ್ಲ. ಸೊ ಅದಕ್ಕೆ ನೋಡಿ, ನಿಮ್ದು ಏನೋ ಡೌಟ್ಸ್ಗಳಿದ್ದರೆ ಈಗ ಟ್ರ್ಯಾಕ್ ಬಗ್ಗೆ ಕೇಳಕ್ಕೆ ಹೋಗ್ಬೇಡಿ. ಟ್ರ್ಯಾಕ್ ಟ್ರೈನಿಂಗ್ ಬಗ್ಗೆ ನಾನು ಕೇಳಬೇಕು ಅಂದ್ಕೊಂಡಿದ್ದೀನಿ. ಸರ್, ಟ್ರ್ಯಾಕ್ ಯಾವಾಗ ಸ್ಟಾರ್ಟ್ ಮಾಡ್ತೀರಾ, ಇನ್ನೂ ಎಷ್ಟು ಜನರದ್ದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇದೆ ಅಂತ ಕೇಳ್ತೀನಿ. ನಂದು ಇನ್ನೊಂದು 2-3 ಕೆಲವೊಂದು ಕ್ವಶನ್ಗಳಿದೆ, ಅದನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಅದನ್ನು ಬಿಟ್ಟು ಬೇರೆ ಏನಾದರೂ ಟ್ರ್ಯಾಕ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಸರ್ ಅನ್ನೋದು ಬಿಟ್ಟು, ಮತ್ತು ಇನ್ನೂ ಎಷ್ಟು ಜನ ಉಳ್ಕೊಂಡಿದ್ದಾರೆ ಅದನ್ನು ಬಿಟ್ಟು ಬೇರೆ ನಿಮ್ದು ಏನಾದರೂ ಡೌಟ್ಸು ನಿಮ್ಗೆ ಏನಾದರೂ ನಿಮ್ಮ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಬಗ್ಗೆ ಆಗಿರ್ಬೋದು ಅಥವಾ ಬೇರೆ ಏನಾದ್ರು ಡೌಟ್ಸ್ ಇದ್ದರೆ ಅದನ್ನು ಕಮೆಂಟ್ಸಲ್ಲಿ ತಿಳಿಸಿ. ಓಕೆನಾ, ಆಗ ನಿಮ್ಮ ಕ್ವಶನ್ಗೂ ನಾನು ಸರ್ ಹತ್ರ ಕೇಳಿ ಆನ್ಸರ್ ತೊಗೊಳ್ಳೋವಂಥ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಸೊ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ, ಲೇಟ್ ಆಗೋಯ್ತು. ಮತ್ತೆ ನಾಳೆ ವಿಡಿಯೋ ಮಾಡಿ ತಿಳಿಸ್ತೀನಿ ಅಂತೆ. ಸೊ ಗುಡ್ ನೈಟ್ ಸ್ನೇಹಿತರೆ.